ಮೈಸೂರು ಪ್ರಾಪರ್ಟೀಸಿಂದ ಇದೊಂದು 5 ಎಕರ್ 20 ಗುಂಟ ಲ್ಯಾಂಡು ನೋಡಿ. ಇದೇ ರೋಡು, ಈ ಕಾರ್ ನಿಂತೈತಲ್ಲ, ಒಂದು ಚೈನ್ ರೋಡು, 33 ಫೀಟ್ ರೋಡು, ಗೌರ್ಮೆಂಟ್ ರೋಡು ನೋಡಿ. ಇದರ ಆಪೋಸಿಟು ನೋಡಿ, ಇದೆಲ್ಲ ತೋಟ ಎಲ್ಲ ಮಾಡಿದ್ದಾರೆ, ಫಾರ್ಮ್ ಹೌಸ್ ಮಾಡಿದ್ದಾರೆ. ಇನ್ನು ಏನು ತೋರಿಸ್ತಾ ಇದ್ದೀನಿ ಆ ಲ್ಯಾಂಡ್ ಆಪೋಸಿಟು ನೋಡಿ. ಇದೇ ಲ್ಯಾಂಡು ಪೂರ್ತಿ ರೆಡ್ ಸಾಯಿಲು ನೋಡಿ, ಪೂರ್ತಿ ಫೆನ್ಸ್ ಆಗಿದೆ. ಇದು 5 ಎಕರ್ 20 ಗುಂಟ RTC ಇದೆ, ಮತ್ತು 20 ಗುಂಟ ಖರಾಬಿದೆ ನೋಡಿ. ಇದು ಪೂರ್ತಿ ರೋಡಿಗೆ ಹೋಗುತ್ತೆ ಇದು ಕಂಪ್ಲೀಟಾಗಿ ನೋಡಿ. ಇದೇ ಲ್ಯಾಂಡು, ಆ ಟ್ಯಾಕ್ಟ್ರು ಉಳ್ತೈತೆ ನೋಡಿ, ಅಲ್ಲಿವರೆಗೆ ಎಂಟೈರ್ ಲ್ಯಾಂಡು ರೆಡ್ ಸಾಯಿಲ್ ಬರುತ್ತೆ ನೋಡಿ. ವಿಲೇಜು ಕಾಣ್ತೈತೆ ನೋಡಿ, ವಿಲೇಜು ಹತ್ರ ಇದೆ ನೋಡಿ. ಸಾಯಿಲ್ ಬಂದು ಈ ಥರ ಇದೆ, ಪ್ಯೂರ್ ರೆಡ್ ಸಾಯಿಲು, ಭಾಳ ಚೆನ್ನಾಗಿದೆ. ಮತ್ತು ಇದಕ್ಕೆ ಒಂದು ಅರ್ಧ ಕಿಲೋಮೀಟ್ರಲ್ಲಿ ಒಂದು ದೊಡ್ಡ ಲೇಕು ಅಟ್ಯಾಚ್ ಇದೆ. ಅದರಿಂದ ಇದೆಲ್ಲ ನೀರಾವರಿ ಬೆಲ್ಟು, ಆ ಕೆರೆ ಫುಲ್ ನೀರು ತುಂಬಿದೆ ಅದು ನೋಡಿ. ಅಲ್ಲಿ ಮನೆ ಕಾಣ್ತೈತೆ ನೋಡಿ, ವೈಟ್ ಕಲರು, ಅದೇ ಊರು, ವಿಲೇಜ್ಗೂ ಹತ್ರ ಇದೆ, ಲೇಬರ್ಸ್ ಎಲ್ಲ ಸಿಗ್ತಾರೆ ನೋಡಿ. ಆ ವೈಟ್ ಕಲರ್ ಫೆನ್ಸಿಂಗ್ ಕಾಣ್ತೈತಲ್ಲ, ಅದೇ ಬಾರ್ಡ್ರು ನೋಡಿ. ಅದು ಕಂಪ್ಲೀಟ್ ಬಾರ್ಡ್ರದು. 5 ಎಕರ್ 20 ಗುಂಟ, ಸಿಂಗಲ್ ಓನರು, ಮತ್ತು ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ಲು. ಇವರು ಪರ್ಚೇಸ್ ಮಾಡಿರೋದು ಲ್ಯಾಂಡು ನೋಡಿ. ಎಂಟೈರ್ ಬೌಂಡ್ರಿ ಇದು. ಬೇಕಾದ್ರೆ ನೀವು ಅಗ್ರಿಕಲ್ಚರ್ ಸಹ ಮಾಡ್ಬೋದು, ಇಲ್ಲಾಂದರೆ ತೆಂಗು, ಅಡಿಕೆ ಈ ಥರ ತೋಟಗಾರಿಕೆ ಮಾಡ್ತೀನಿ ಅಂದರೂ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ಸ್ಕ್ವೇರ್ ಆಗಿದೆ. ಯಾವುದೇ ರೀತಿ ಕಲ್ಲು ಜಮೀನು ಒಳಗಡೆ ಏನೂ ಇಲ್ಲ. ಅಗ್ರಿಕಲ್ಚರ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ ನೋಡಿ. ಅಕ್ಕಪಕ್ಕ ಎಲ್ಲ ಬೋರ್ವೆಲ್ ಇರೋಂಥ ಲ್ಯಾಂಡ್ಗಳೇ, ಎಲ್ಲೂ ಖಾಲಿ ಇಲ್ಲ ನೋಡಿ. ಎಲ್ಲ ಫೆನ್ಸ್ ಆಗಿದೆ, ಆದ್ದರಿಂದ ಅಕ್ಕಪಕ್ಕದವ್ರದ್ದು ಏನೂ ತೊಂದರೆ ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ. ಥ್ಯಾಂಕ್ ಯು.